ಸರ್ ಹೂತು ಹಾಕಿದ್ದು ತೆಗಿಬೇಕಂತ ಹೇಳಿದ್ರೆ SIT ಆಗಬೇಕು. JCB ಒಬ್ಬ JCBಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಆಗಿಬಿಡ್ತಿತ್ತಲ್ಲ. ಸರ್ ನಮಸ್ತೆ. SITಗೆ ಭೇಟಿಯನ್ನು ಕೊಟ್ಟಿದ್ದೀರಿ. ಬರೀ ನೀವಲ್ಲ, ಇವತ್ತು ವೇದ ಬದಲಿ ಪದ್ಮಲತಾ ಮತ್ತು ಸೌಜನ್ಯನ ತಾಯಿ ಕೂಡ ಬಂದಿರುವಂಥದ್ದು. ಯಾಕೆ ಅಂತ ನೋಡಿ, ಇಷ್ಟೊಂದು ಕೊಲೆಗಳಾಗಿದೆ ಮತ್ತು ಸಂಶಯಾಸ್ಪದ ಸಾವುಗಳಾಗಿದೆ. ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಬೇಕಲ್ಲ. ಈಗ ಹೋರಾಟಗಳು ನಿರಂತರವಾಗಿ ನಡೀತಾನೆ ಬಂದು ಮೊನ್ನೆ ದಾಖಲೆ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ 83 ಕಡೆ ಆಯಿತು. ದಿನಂಪ್ರತಿ ನಡೀತಾನೆ ಇದೆ. ರಾಜ್ಯದ ಒಂದಿಲ್ಲ ಒಂದು ಭಾಗದಲ್ಲಿ ಈಗ ನೆಕ್ಸ್ಟ್ ಮುಂಬೈನಲ್ಲಿ ಮಾಡ್ತಾ ಇದ್ದಾರೆ. ಅಮೇರಿಕಾದಲ್ಲಿನೂ ಕೂಡ ಪ್ರತಿಭಟನೆ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. US ನಲ್ಲಿ ಮಾಡ್ತಾ ಇದ್ದಾರೆ. ಸೊ ಬಹರೇನ್ನಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೊಂದು ಅಂತ್ಯ ಅಂತ ಬೇಕಲ್ಲ ಸರ್. ಹೋರಾಟ ನಮ್ಮದು ಇಂದು ಏನೋ ಇದು ರೆಗ್ಯುಲರ್ ಪ್ರೊಸೆಸ್ ಅಲ್ಲ. ಒಂದು ತಾರ್ಕಿಕ ಅಂತ್ಯ ಬರಬೇಕು ಅಂಥೇಳಿ ಏನೇನು ನಿರಂತರವಾಗಿ ಸಂಶಯಾಸ್ಪದ ಸಾವುಗಳು ನಡೆದಿದೆ, ಕೊಲೆಗಳು ನಡೆದಿದೆ, ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಕಾನೂನುಬದ್ಧವಾಗಿ. ನೋಡಿ, ದ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಆ್ಯಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ಅಂತ ಹೇಳಿದರೆ ಡೆಡ್ ಬಾಡಿನ ಪರೀಕ್ಷೆ ಮಾಡೋದಕ್ಕೆ ಇನ್ಕ್ವೆಸ್ಟ್ ಅಂತ ಹೇಳ್ತಾರೆ. ಇನ್ಕ್ವೆಸ್ಟ್ ಅದಕ್ಕೆ ಆದಂಥ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸನ್ನು ಎಲ್ಲ ವಯೋಲೇಟ್ ಮಾಡಿ ಏಕಾಏಕಿ ಇವತ್ತು ಈಗ ಡೆಡ್ ಬಾಡಿ ಸಿಕ್ತು, ನೆಕ್ಸ್ಟ್ ಇಮಿಡಿಯೇಟಾಗಿ ನೆಕ್ಸ್ಟ್ ಅವರಲ್ಲೇ ಅದನ್ನು ದಫನ್ ಮಾಡ್ತಾರೆ. ಇದನ್ನು ಕೊಲೆ ರೀತಿಯಲ್ಲಿ ಪರಿಗಣಿಸಬೇಕು. ಅದಕ್ಕೆಲ್ಲವಕ್ಕೂ ಕೂಡ ಪ್ರತ್ಯೇಕ FIRಗಳನ್ನು ಹಾಕಿ ತನಿಖೆ ಮಾಡಬೇಕು ಅಂಥೇಳಿ ನಮ್ಮದು ಇಂಟೆನ್ಷನ್. ಎಲ್ಲ ಹೋರಾಟಗಾರರು ಮತ್ತು ತಾವು ಹೇಳ್ದಂಗೆ ಪದ್ಮಲತಾ ಅವರ ಇವರು ಬಂದಿದ್ದಾರೆ, ಸಂತ್ರಸ್ತರು, ಬಲಿಪಶುಗಳು ಅವರು ಬಂದಿದ್ದಾರೆ. ಹಿರಿಯ ಹೋರಾಟಗಾರರಾದಂಥ ನಮ್ಮ VM ಭಟ್ ಅವರು ಇರ್ಬೋದು, ಲಕ್ಷ್ಮಣ್ ಗೌಡರು, ಎಲ್ಲರೂ ಕೂಡ, ಜಯಂತ್ ಅವರು ಬಂದಿದ್ದರು, ನಮ್ಮ ಸ್ನೇಹಿತರು, ಯೂಟ್ಯೂಬರ್ಸು ಎಲ್ಲರೂ ಸೇರಿ. ಯಾಕಂತ ಹೇಳಿದರೆ ಇವರೆಲ್ಲರೂ ಸ್ಟಡಿ ಮಾಡಿದವರು ಮತ್ತು ಹೋರಾಟದಲ್ಲಿ ಭಾಗಿಯಾದವರು. ಹೊರಗಡೆ ಇರುತ್ತಲ್ಲ. ಈಗ ದಿನಂಪ್ರತಿ ಒಂದೊಂದು ಹೊಸ ಐಟಮ್ಗಳು ಏಜೆಂಟ್ರು ಬಂದು ಇಲ್ಲಿ SIT ಕಚೇರಿ ಮುಂದೆ ಬಂದು ಒಂದು ಐಟಮ್ ಸಾಂಗ್ ಹಾಡಿ ಹೋಗ್ತಾ ಇದ್ದಾರೆ. ವಿಠಲ್ ಗೌಡ್ರೆ ಮಾಡಿದ್ದು ಅಂತ ಹೇಳ್ಕೊಂಡು ಇನ್ನೊಬ್ಬನು ಬರ್ತಾನೆ, ಇನ್ನೊಬ್ಬನಿ ಮಟ್ಟಣ್ಣವರೇ ಮಾಡಿದ್ದು ಅಂತ ಬರ್ತಾನೆ, ಮಹೇಶ್ ಶೆಟ್ಟರ್ನ ಅರೆಸ್ಟ್ ಮಾಡಬೇಕು ಅಂತ ಇನ್ನೊಬ್ಬನ ಹೊಸ ಐಟಮ್ಗಳು ಬರ್ತಾ ಇದೆ. ಬಟ್ ಇಲ್ಲಿ ಇವರೆಲ್ಲರೂ ಕೂಡ ನಾವಿರೋದು ಹೋರಾಟದಲ್ಲಿ ಭಾಗಿಯಾದಂಥವ್ರು ಮತ್ತು ಸಂತ್ರಸ್ತರ ಕುಟುಂಬದವರು. ಸೊ ಒಂದು ನ್ಯಾಯ ಅನ್ನೋದು ಬೇಕಲ್ಲ. ಇದು ನಮ್ದಷ್ಟಲ್ಲ, ಇಡೀ ರಾಜ್ಯದ ಜನ ಎಷ್ಟು ಆಕ್ರೋಶ ಮುಗಿಲು ಮುಟ್ಟಿದೆ ಅಂತ ಹೇಳಿದರೆ ಅದನ್ನು ತಗ್ಸೋದಕ್ಕೆ ಇದೆಲ್ಲ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅನ್ರಿಪೋರ್ಟೆಡ್ ಸುಮಾರಿದೆ. 302 ಅಂತ ರಿಪೋರ್ಟ್ ಆಗದೆ ಇರುವಂಥ ಸುಮಾರಿದೆ. ಈಗ ಶವ ಸಿಕ್ತು, ಟಕ್ನೆ ಅವತ್ತನೇ ದಫನ್ ಮಾಡಿದ್ರೆ ಅಂದ್ರೆ ಏನು? ಎಲ್ಲಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿದೆ? ಬೆಳ್ತಂಗಡಿ ಅವರು ಯಾಕೆ ಇಟ್ಕೊಂಡಿಲ್ಲ? ಮೊನ್ನೆನೇ ಯಾರು ಆ್ಯಂಬುಲೆನ್ಸ್ ಡ್ರೈವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ? ನಾವು ಇದಕ್ಕೆ ತೊಗೊಂಡು ಹೋಗ್ತಾ ಇದ್ವಿ, KS ಮೆಡಿಕಲ್ ಹಾಸ್ಪಿಟಲ್ ತೊಗೊಂಡು ಹೋಗ್ತಿದ್ವಿ, ವೆನ್ಲಾಕಕ್ಕೆ ತೊಗೊಂಡು ಹೋಗ್ತಾ ಇದ್ವಿ. ಮತ್ತು ಅಲ್ಲಿ ಒಬ್ಬರು ಡ್ರೈವರ್ ಹೇಳಿದ್ದಾರೆ, ನಾನು ಕೇಳಿಸ್ಕೊಂಡಿದ್ದೀನಿ ಅದನ್ನು TV ವರದಿಯಲ್ಲಿ. ಅಲ್ಲಿ ಮಹಾನಗರ ಪಾಲಿಕೆಯವರು ಮಂಗಳೂರಿನವರು ದಫನ್ ಮಾಡ್ತಾಯಿದ್ರು, ಬೆಳ್ತಂಗಡಿಯವರು ಮಾಡ್ತಾಯಿದ್ರು. ಮತ್ತು ಇವನು ಹೂತು ಹಾಕಿದ್ದೆ ಯಾವುದು ಇದು? ಇಲ್ಲಿನೂ ಕೂಡ ನಾವು ಅಷ್ಟೊಂದು ಹೂದು ಮಹಾಬಳ ಶೆಟ್ಟರು ಬಂದು ನಾನು 60-70 ಮಾಡಿದ್ದೇನೆ, ಇಲ್ಲೇ ಹೂತು ಹಾಕಿದ್ದೇನೆ, ಮತ್ತು ಅವೆಲ್ಲಿ ಹೋದವು? ಬೇಕಲ್ಲ. ಪಂಚಾಯತಿಯವರು ಹೇಳ್ತಾರೆ ಮಾರ್ಗ ಮಧ್ಯದಲ್ಲೇ ಸತ್ತು ಬಿಟ್ಟ ಅಂತ ಹೇಳ್ತಾರೆ. ಎಲ್ಲಿ? ಬೆಳ್ತಂಗಡಿ ಹಾಸ್ಪಿಟಲ್. 10 ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು, 10 ವರದಿಗಳನ್ನು ಕೊಟ್ಟಿದ್ದೆ, 10 ಕೇಸಸ್, ಡಿಫ್ರೆಂಟ್ ಕೇಸಸ್ ಎಲ್ಲ ಹೇಳ್ತಾರೆ. ಮಾರ್ಗ ಮಧ್ಯೆ ಅಂತ ಹೇಳಿದರೆ ಧರ್ಮಸ್ಥಳದಿಂದ ಬೆಳ್ತಂಗಡಿ ಆಸ್ಪತ್ರೆಗೆ ಹೋಗೋ ಮಾರ್ಗ ಮಧ್ಯೆ ಅಂದರೆ ಎಷ್ಟು? ಎಟ್ ಅ ಡಿಸ್ಟೆನ್ಸ್ ಆಫ್ 5-6 ಕಿಲೋಮೀಟ್ರು. ಅಂದರೆ ಅವ್ರು ಸಾಯೋರೆಲ್ಲ ಮಾತಾಡ್ಕೊಂಡು ಸಾಯ್ತಾರ? ನಾವು ಕರೆಕ್ಟ್ 5-6 ಡಿಸ್ಟೆನ್ಸಲ್ಲೇ ನಮ್ಮ ಜೀವ ಹೋಗುತ್ತೆ. ಅಂದರೆ ಮಾತಾಡ್ಕೊಂಡು ಸಾಯ್ತಾ ಇದ್ದಾವ. ಆ ನಂತರ ಮಾರ್ಗ ಮಧ್ಯೆ ಬೆಳ್ತಂಗಡಿ ಆಸ್ಪತ್ರೆ ಮಾರ್ಗ ಮಧ್ಯೆ ಸತ್ತರೆ ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಲಿಲ್ಲ? ಅಲ್ಲಿ ಬಿಟ್ಟು ಅದನ್ನು ಬೈಪಾಸ್ ಮಾಡಿ KS ಮೆಡಿಕಲ್ ಹಾಸ್ಪಿಟ್ಲಿಗೆ ಯಾಕೆ ತೊಗೊಂಡು ಹೋದ್ರಿ? ಅಲ್ಲಿ ನಾವು 3 ದಿನ 6 ದಿನ ಇಟ್ವಿ ನಾವು ಶವಗಳನ್ನು, ಅಲ್ಲಿ ಫ್ರೀಝರ್ನಲ್ಲಿ ಇಟ್ವಿ ಅಂತ ಹೇಳ್ತಾರೆ. ಅದ್ರ ದುಡ್ಡು ಯಾರು ಕೊಟ್ಟರು? ಬಿಲ್ ಯಾರು ಕೊಟ್ಟರು ಅಂತ ಕೇಳಿದರೆ ಇವ್ರಿಗೆ ಮಹಾಬಳ ಶೆಟ್ಟರಿಗೆ ಭಯ ಶುರುವಾಗಿದೆ ಅಂತೆ. ಮಟ್ಟಣ್ಣವ್ರಿಂದ ಜೀವ ಭಯ ಇದೆ ಅಂತೆ. ಬಿಲ್ ಯಾರು ಕೊಟ್ಟರು ಅಂದ್ರೆ ಭಯ ಶುರು ಆಗುತ್ತೇನ್ರಿ? ಇಲ್ಲಿ ಹೋಟೆಲ್ನಲ್ಲಿ ನಾವು ಬಿಲ್ ಕೇಳ್ತೀವಪ್ಪ, ಬಿಲ್ ಕೇಳಿದ್ರೆ ಜೀವ ಭಯ ಶುರು ಆಗ್ತದೆ. ಹಂಗೆ ನಾವು ಬಿಲ್ ಕೇಳಿದ್ದೀವಿ, ಭಯ ಶುರು ಆಗಿದೆ. ನಮ್ದೇನು? ಅಲ್ಲಿ ಹೋಗಿ ಏನಾದರೂ ಇಟ್ಕೊಂಡಿದ್ದಾರಾ? ಏನು ಅಂಗಾಂಗಗಳನ್ನೇನಾದರೂ ಕದ್ದಿದ್ದಾರಾ ಅನ್ನೋ ಸಂಶಯ ವ್ಯಕ್ತಪಡಿಸಿದ್ದೀವಿ. ಅದನ್ನು ಇಷ್ಟೇ ಮಾಡಿದಕ್ಕೆ ಇಷ್ಟ ಎಲ್ಲ ರಂಪಾಟ ಮಾಡ್ತಾ ಇದ್ದಾರೆ. ಸೊ ಇವು ಏನೇ ಮಾಡಲಿ, ಬಟ್ ಅದಕ್ಕೊಂದು ಅಂತ್ಯ, ತಾರ್ಕಿಕ ಅಂತ್ಯ ಸಿಗಬೇಕಲ್ಲ. ಅದಕ್ಕೆ ಹೇಳಿದ್ರು ಅವರು, ನನಗೆ ಮಟ್ಟಣ್ಣವರು ಬೆದರಿಕೆ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಡಾಕ್ಟರ್ ಮಹಾಬಲ್ ಶೆಟ್ಟರು ಕೂಡ ಹೇಳಿದರು. ಅಲ್ಲ, ಬೆದರಿಕೆ ಅಂತ ಹೇಳಿದರೆ ಈಗ ಡೆಡ್ ಬಾಡಿದು ಬಿಲ್ ಎಲ್ಲಿ ಅಂತ ಕೇಳಿದರೆ ನನಗೆ ಜೀವ ಬೇದ ಅಂತ ಕೇಳಿದರೆ ದಟ್ ಈಸ್ ಹಿಸ್ ಪ್ರಾಬ್ಲಮ್. ಬೆದರಿಕೆ ಅನ್ನೋ ಶಬ್ದದ ಅರ್ಥ ಗೊತ್ತಿದೆಯಾ ಅವ್ರಿಗೆ? 3,000 ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೇವೆ ಅಂತ ಹೇಳ್ತಾರೆ. 3,000 ಪೋಸ್ಟ್ ಮಾರ್ಟಮ್ ಮಾಡಿದರೆ ಆಯ್ತಪ್ಪ, ಮಾಡಿ ಎಲ್ಲಿ ಹೂತು ಹಾಕಿದ್ರೆ ಅದನ್ನು ಜಾಗ ತೋರಿಸ್ತೀಯಲ್ಲ. ಈ ರಿಪೋರ್ಟಲ್ಲಿ ನಾವು ಕೇಳಿದ್ದೀವಿ. ಏನಂತ ಹೇಳಿದರೆ ಎಲ್ಲೂ ಕೂಡ ಪಂಚಾಯಿತಿಯಲ್ಲಿ ಈ ಜಾಗದಲ್ಲಿ ಹೂತು ಹಾಕಿದ್ದೀವಿ ಅಂತ ಹೇಳಿಲ್ಲ. ಹೇಳಬೇಕದನ್ನ.
ಶವಗಳನ್ನು ಹೂತು ಹಾಕೋದು ಕೂಡ ಅದೊಂದು ಪ್ರಕ್ರಿಯೆ ಇದೆ. ದಟ್ ಈಸ್ ಇನ್ ಪ್ರೆಸೆನ್ಸ್ ಆಫ್ ಮ್ಯಾಜಿಸ್ಟ್ರೇಟ್, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಯಾರು ತಹಶೀಲ್ದಾರ್ ಬರ್ತಾರೆ ಅಥವಾ ಎ ಸಿ ಬರ್ತಾರೆ, ಅವ್ರ ಪ್ರೆಸೆನ್ಸಲ್ಲಿ ಹೂತು ಹಾಕಬೇಕು. ಇಲ್ಲಿ ಎಲ್ಲಿ ಹೂತು ಹಾಕಿದ್ದೇವೆ ಅಂತ ಹೇಳೇ ಇಲ್ಲ, ಮತ್ತೆ ಎಲ್ಲಿ ಹಾಕಿದ್ರು, ಏನು ಮಾಡಿದ್ರು ಅದನ್ನ? ಇಷ್ಟೆಲ್ಲ ಕೇಳಿದ್ದಕ್ಕೆ ಅವ್ರಿಗೆ ಜೀವ ಭಯ ಆಗಿದೆ ಅಂತೆ. ನಾನು ಕೂಡ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಚಿನ್ನಯ್ಯನಿಗೆ ಕೊಟ್ರಿ ಪ್ರೊಟೆಕ್ಷನ್ನು, ನನಗೆ ಕೊಟ್ಟಿಲ್ಲ. ಚಿನ್ನಯ್ಯ ಇಸ್ ಎ ವಿಟ್ನೆಸ್ ಪ್ರೊಟೆಕ್ಷನ್, ಇವ್ರು ಯಾವ ವಿಟ್ನೆಸ್ ಅಂತ ನನಗೂ ಗೊತ್ತಿಲ್ಲ, ಆದರೂ ಒಂದು ಪ್ರೊಟೆಕ್ಷನ್ ಕೊಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಮ್ಮ ಮುಖಾಂತರ, ಕುಡ್ಲಾರಾಂಪೇಜ್ ಮುಖಾಂತರ ಮಾನ್ಯ ಜಿಲ್ಲಾ SP ಅವರಿಗೆ, ಮಹಾಬಳ ಶೆಟ್ಟಿ ಅವರಿಗೆ ಜಡ್ ಸೆಕ್ಯೂರಿಟಿ, ಎ ಸೆಕ್ಯೂರಿಟಿ, ಬಿ ಸೆಕ್ಯೂರಿಟಿ, ಹಿಂದೆ ಮುಂದೆ ಮೇಲೆ ಕೆಳಕ್ಕೆ ಎಡಕ್ಕೆ ಬಲಕ್ಕೆ ಸೆಕ್ಯೂರಿಟಿ, ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ಕೊಟ್ಟು, ಮತ್ತು ಚಿನ್ನಯ್ಯನಂಗೆ ಕೊಡಿ ಅಂತ ಹೇಳಿದ್ದಾರೆ. ಚಿನ್ನಯ್ಯಗೆ ಮಾಸ್ಕ್ ಹಾಕಿದ್ರಲ್ಲ, ಸೊ ಇವರು ಸ್ಪೆಷಲ್ FSL ತಜ್ಞರಲ್ಲ, ನೆಕ್ಸ್ಟ್ ನೊಬೆಲ್ ಅವಾರ್ಡ್ ಸಿಗೋದಿದೆ ಇವರಿಗೆ, ಪೋಸ್ಟ್ ಮಾರ್ಟಮ್ ಹಿಂಗೆ ಮಾಡಿದ್ದಕ್ಕೆ ನೊಬೆಲ್ ಅವಾರ್ಡ್ ಸಿಗೋದಿದೆ. ಸ್ಪೆಷಲ್ ಒಂದು ಮಾಸ್ಕ್ ಹಾಕಿ, ಮೈಸೂರು ಸಿಲ್ಕಿಂದ ಒಂದು ಮಾಸ್ಕ್ ಹಾಕಿ ಅವ್ರಿಗೊಂದು ಪ್ರೊಟೆಕ್ಷನ್ ಕೊಡಿ ಅಂತ ನಾನು ವಿನಂತಿ ಮಾಡ್ತೇನೆ. ಈ ಡಾಕ್ಟರ್ ಆದಮ್ ಹೆಂಗೆ 1 ವರ್ಷದ ಹಿಂದೆನೇ ಸಂಶಯಾಸ್ಪದವಾಗಿ ಸತ್ತು ಹೋದ ಡಾಕ್ಟರ್ ಆದಮ್ ಅವರು, ಪಾಪ ಅವರು ತುಂಬ ಹೆಲ್ದಿ ಇದ್ದಂಥವ್ರು ಸತ್ತು ಹೋದ್ರು. ನಾಳೆ ಈಗ ಇವರೇ ಮಹಾಬಲ ಶೆಟ್ಟಿನ ಕೊಂದು ಮಟ್ಟಣ್ಣವ್ರು ಕೊಂದ ಅಂತ ಹೇಳಿದ್ರೆ ನಾ ಏನು ಮಾಡಲಿ? ನಾನು ದಯವಿಟ್ಟು ಅವ್ರಿಗೆ ಜಡ್ ಸೆಕ್ಯೂರಿಟಿನೇ ಕೊಡ್ಬೇಕು, ಅವ್ರು ಜಡ್ ಪ್ಲಸ್ ಸೆಕ್ಯೂರಿಟಿ, ಹಿಂದೆ ಮುಂದೆ ಮಹಾಬಲ ಶೆಟ್ಟರ್ ನೋಡಿದ್ರೆ ಬರೀ ಈ ಹಿಂಗೆ ಇದನ್ನೇ ನೋಡಬೇಕು, ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್, ಅಂಥ ಸೆಕ್ಯೂರಿಟಿ ಕೊಡಿ ಅಂತ ನಾನು ವಿನಂತಿ ಮಾಡ್ತೇನೆ. ಸೊ ಈಗ ವೇದವಲ್ಲಿ ಫ್ಯಾಮಿಲಿ, ಪದ್ಮನಾಥನ ಫ್ಯಾಮಿಲಿ, ಕುಸುಮಕ್ಕನವರು ಆಲ್ರೆಡಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ SITಗೆ. ಮತ್ತೊಮ್ಮೆ ಬರಲು ಕಾರಣ ಏನು? ಮತ್ತೊಮ್ಮೆ ಏನಂತ ಹೇಳಿದ್ರೆ, ಇದು ಬರೀ ಆ ಕೇಸ್ಗಳು ಮಾತ್ರ ಅಲ್ಲ, ಅವ್ರು ಕೊಟ್ಟಿದ್ದು ಆ ಒಂದು ಪರ್ಟಿಕ್ಯುಲರ್ ಕೇಸ್, ಸೌಜನ್ಯ ತಾಯಿ ಸೌಜನ್ಯದ ಒಂದು ಪರ್ಟಿಕ್ಯುಲರ್ ಕೇಸ್, ಪದ್ಮಲತಾದ ಒಂದೇ ಪ್ರಕರಣ, ವೇದವಲ್ಲಿ ಪ್ರಕರಣ ವೇದವಲ್ಲಿ ಇಷ್ಟೇ ಕೊಟ್ಟಿದ್ರು. ಬಟ್ ಇಟ್ ಈಸ್ ಅ ಕಾಂಗ್ರಿಗೇಷನ್ ಕಂಪೋಸಿಷನ್ ಆಫ್ ಆಲ್ FIRs, ಆಲ್ UDR. ಇದರಲ್ಲಿ ಸಂಶಯಾಸ್ಪದ ಸಾವುಗಳಿದೆ, ಸಂಶಯಾಸ್ಪದ UDRಗಳಿದೆ, ಮಿಸ್ಸಿಂಗ್ ಕೇಸ್ಗಳಿದೆ. ಲಾಡ್ಜ್ನಲ್ಲಿ ಸಂಶಯಾಸ್ಪದವಾಗಿ ಸತ್ತವ್ರು ಬೇಕಲ್ಲ, ಯಾರನ್ನ ನೀವು ಕರೆಸಿದ್ರಿ? ಆ ಲಾಡ್ಜಿನ ಓನರ್ ಯಾರು ಇರ್ಬೋದು, ಅವ್ರನ್ನ ಕರೆಸ್ಬೇಕಲ್ಲ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಲಾಡ್ಜ್ ಓನರ್ ಯಾರು, ದೇವಸ್ಥಾನದ ಮಾಲೀಕರಂತ ಯಾರಿಗೂ ಗೊತ್ತೇ ಇಲ್ಲ. ಬೆಳ್ತಂಗಡಿ ಪೊಲೀಸರಿಗೆ, ಧರ್ಮಸ್ಥಳ ಪೊಲೀಸರಿಗೆ ಗೊತ್ತಿಲ್ಲ. ಮೇ ಬಿ ಮಲೇಷ್ಯಾ, ಸಿಂಗಾಪುರದಲ್ಲಿ ಯಾರೋ ಇರ್ಬೋದು. ಕರೆಸ್ರಪ್ಪ ಅವ್ರನ್ನ, ಎಲ್ಲಿದ್ದಾರೆ, ಎಷ್ಟು ದೂರ ಇದ್ದಾರೆ? ಪ್ರತ್ಯೇಕ FIR ಮಾಡಲೇಬೇಕು. ಇಟ್ ಈಸ್ ಆಸ್ ಪರ್ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಕಂಡಕ್ಟ್ ರೂಲ್ಸ್ ಪ್ರಕಾರ ಇದೆ ಅದು. ಚಾರ್ಜ್ ಶೀಟ್ ಪ್ರತ್ಯೇಕವಾಗಿ ಚಾರ್ಜ್ ಶೀಟ್ ಮಾಡಬೇಕು. ನಾವು ಕೇದ್ಕೊಳ್ಳೆ ಹೋಲ್ಸೇಲಲ್ಲಿ ಈ ಗೋಣಿ ಚೀಲದ ಅಂಗಡಿಯಲ್ಲಿ ಹೋಲ್ಸೇಲಲ್ಲಿ ಕೊಡ್ತಾರಲ್ಲ, ಒಂದು ಪ್ಲಾಸ್ಟಿಕ್ ಚೀಲ, ಗೋಣಿ ಚೀಲ ಹಂಗೆ ಕೊಟ್ಬಿಡ್ತಾರೆ ಇವರು. ಅದಲ್ಲ, ಪ್ರತ್ಯೇಕ FIR ಮಾಡಲೇಬೇಕು. ದಿಸ್ ಈಸ್ ಆಸ್ ಪರ್ ರೂಲ್ಸ್ 2004 ಪ್ರಕಾರನೇ. UDR ಆಗಿದ್ರೆ ಸಂಶಯಾಸ್ಪದ UDR ಆದ ತಕ್ಷಣನೇ ನೀವು ಅಟ್ಲೀಸ್ಟ್ ಒಂದು ವಾರದವರೆಗೆ ಆದರೂ ಕೂಡ ಸಂಬಂಧಿಗಳಿಗೆ ಇಂಟಿಮೇಷನ್ ಮಾಡೋದಕ್ಕೆ ಟೈಮ್ ಕೊಡಬೇಕು, ಪೇಪರ್ ನೋಟಿಫಿಕೇಶನ್ ಕೊಡಬೇಕು, ಟಿವಿ ಇಂಥ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಏನು ಕೊಟ್ಟಿಲ್ಲ ಇವರು. ಕೊಲೆ ಆಗಿದೆ ಅಲ್ಲ, ಯಾವುದು 2010ರಲ್ಲಿ 6/4/2010ರಲ್ಲಿ ಕೊಲೆ ಆಗಿದೆ. ಯಾರು ಕೊಲೆಗೆ ಆಗಿದೆ ಅಂದರೆ ಕೊಲೆ ಕಡಕರು ಬೇಕಲ್ಲ ಸರ್. ಆ ದಿನಾನೇ ಅದನ್ನು ಹೂತಾಕ್ಬಿಡ್ತಾರೆ. ಅದ್ರ ಜೊತೆಗೇನೆ ಇನ್ನೊಂದು ಅವತ್ತಿನೇ ಆಗುತ್ತೆ, ಅದನ್ನು UDR ಮಾಡ್ತಾರೆ. ಸೇಮ್ ಜಾಗದಲ್ಲಿ 2 ಹೆಣ ಬೀಳ್ತಾ ಇದ್ದಾರೆ, ಒಂದು UDR, ಒಂದು ಇದನ್ನು. ಆನಂತರ ಇನ್ನೂ ಒಂದೇ ದಿನದಲ್ಲಿ 4 ಡೆಡ್ ಬಾಡಿಗಳನ್ನು ಕಳಿಸಿದ್ದಾರೆ ಸರ್, ಒಂದೇ ದಿನದಲ್ಲಿ. ಅಂಥವು ಒಂದೇ ದಿನದಲ್ಲಿ 4 ಡೆಡ್ ಬಾಡಿ ಕಳಿಸಿದಂತಹ 5 ಎಕ್ಸಾಂಪಲ್ ಇದೆ. ಒಂದೇ ದಿನದಲ್ಲಿ 3 ಶವಗಳನ್ನು ದಫನ್ ಮಾಡಿದಂತಹ ಒಂದು 8 ಇನ್ಸಿಡೆನ್ಸ್ ಇದೆ. ಒಂದೇ ದಿನದಲ್ಲಿ 2 ಸಿಕ್ಕಾಪಟ್ಟಿದ್ದಾವೆ, ದಾಖಲೆಗಳಲ್ಲಿದೆ, ಪಂಚಾಯತಿಯವರು ಕೊಟ್ಟಂಥ ದಾಖಲೆಗಳಲ್ಲಿದೆ. ಒಂದು ದಿನದಲ್ಲಿ 4 ಹೆಣ ಬೀಳ್ತಾರೆ ಅಂತ ಹೇಳಿದ್ರೆ ಇಡೀ ದೇಶನ ಎಚ್ಚೆತ್ತುಕೊಂಡು ನೋಡ್ತದೆ. ಒಂದು ಆಕ್ಸಿಡೆಂಟ್ ಆದ್ರೆ ತೋರಿಸಲ್ವಾ ಟಿವಿನಲ್ಲಿ, ಇಂತಲ್ಲಿ ಇಷ್ಟು ಆಕ್ಸಿಡೆಂಟ್ ಆಯಿತು, 2 ಶವ ಬಿದ್ದು ಅಂತೇಳಿ. ಒಂದೇ ದಿನದಲ್ಲಿ 4 ಹೆಣ ಬಿದ್ದಿದೆ ಸರ್. ದಾಖಲೆಯಲ್ಲಿರೋದು ನಾನು ಯಾವುದೋ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತಾ ಇಲ್ಲ. ದಾಖಲೆಯಲ್ಲಿ ಪಂಚಾಯತಿಯವರು ಕೊಟ್ಟಂಥ, ಪೊಲೀಸರು ಕೊಟ್ಟಂಥ ದಾಖಲೆಯಲ್ಲಿದೆ. ಇನ್ವೆಸ್ಟಿಗೇಷನ್ ಇಲ್ಲ, ಯಾಕೆ? ಇದು ಈ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ, ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ, ಎಲ್ಲ ರಾಜ್ಯದ ಅಡ್ವೊಕೇಟ್ ಜನರಲ್ ಅವ್ರಿಗಿದ್ದಾರೆ. ಅಂದರೆ ಕಾನೂನು ಮುಖ್ಯಮಂತ್ರಿಗಳಿಗೆ, ಕಾನೂನು ವ್ಯವಸ್ಥೆಯಲ್ಲಿರತಕ್ಕಂಥ ಎಲ್ಲರಿಗೂ ಕೂಡ ಇದನ್ನು ನಾವು ಕಳಿಸ್ತಾ ಇದ್ದೀವಿ. ಈಗ ಪಂಚಾಯತ್ನವರಂತೂ ಪೊಲೀಸ್ನವರನ್ನು ಕರೆಸಿದ್ದಾರೆ ಆಲ್ರೆಡಿ SIT ಅವರು. ಈ ತನಿಖೆ ಮಾಡಿಲ್ಲ ಅಂತೇಳಿ ಹೇಳುವುದಾ ನೀವು? ಅಲ್ಲ, ಇದನ್ನೆಲ್ಲ ಅವರು ಮೇ ಬಿ ಅವರು ನಮ್ಗಿಂತ ತುಂಬ ಅಡ್ವಾನ್ಸ್ಡ್ ಇದ್ದಾರೆ, ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಡೆ ಅಂತ ಒಂದು ರಿಪ್ರೆಸೆಂಟೇಷನ್, ಇದು ನಾವು ಇಷ್ಟೇ ಅಲ್ಲ, ಜನರ ಒತ್ತಾಯ ಹಂಗಿದೆ. ಇವತ್ತು ಇಡೀ ರಾಜ್ಯದ ಎಲ್ಲ ಕಡೆ ಅಂತ ನಮಗೆ ದೂರ ಹೇಳ್ತಾ ಇದ್ದಾರೆ, ದಯವಿಟ್ಟು ಹೋಗಿ ದೂರು ಕೊಡಿ, ನಾವಿದ್ದೇವೆ ಜೊತೆಗೆ ಅಂತೇಳಿ. ಇಟ್ ಇಸ್ ಅ ಮಾಸ್ ಮೂಮೆಂಟ್. ಯಾಕಂದರೆ ಪಾಪ ಎಲ್ಲೆಲ್ಲಿಂದ ಬಂದು ಸತ್ತಿದ್ದಾರೆ, ಏನು ಅವರೆಲ್ಲರೂ ಫೋನ್ ಮಾಡ್ತಾ ಇದ್ದಾರೆ.
ಏನು ಪರ್ಟಿಕ್ಯುಲರ್ ಸೆಕ್ಷನ್ ಯಾವುದಿಲ್ಲ ಆ್ಯಡ್ ಆಗುತ್ತೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಬರೆದು ಕೊಟ್ಟಿದ್ದಾರೆ ಹೇಗೆ ಅಂತ? ಇಲ್ಲ ಅದನ್ನೆಲ್ಲ ಕೊಟ್ಟಿದ್ದೀವಿ. ಯಾವ ಸೆಕ್ಷನ್ ಬರ್ತದೆ, ಯಾವ ಸೆಕ್ಷನ್ ಅಡಿ ದಾಖಲಾಗಬೇಕು, ಯಾವ ಸೆಕ್ಷನ್ ಅಡಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಮತ್ತು SIT ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅವ್ರಿಗೂ ಕೂಡ ಗೊತ್ತಿರ್ತದೆ. ಬಟ್ ಸ್ಟಡಿ ಮಾಡಿ. ಇವ್ರು ಹೇಳೋದು SIT ಅಂತ ಹೇಳಿದ್ರೆ ಬರೀ ಚಿನ್ನ ಇದು ಬುರುಡೆ ಗ್ಯಾಂಗ್ ಹಂಗೆ ಅದು ಅಲ್ಲ. ಬುರುಡೆ ಗ್ಯಾಂಗ್ ಏನು ಆಸ್ತಿ ಮಾಡ್ತು ಅದು ಅಲ್ಲ. ಇವರು ದಾರಿ ತಪ್ಪಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಏನು ಮಾಡಬೇಕು ಅವರು SIT ಅವ್ರು ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಡೆಯಿಂದನೂ ಕೂಡ ಒಂದು ರಿಪ್ರೆಸೆಂಟೇಷನ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೀವಿ. ದೂರು ಕೊಡಬೇಕಾಗಿತ್ತು, ಕೊಟ್ಟಿದ್ದೀವಿ. ಈಗ SIT ಅವರು ಫೈನಲ್ ವರದಿ ಕೊಡೋಕೆ ರೆಡಿ ಆಗಿದ್ದಾರೆ ಅಂತ ಹೇಳಿ ಕೂಡ ಒಂದು ಸುದ್ದಿ ಕೂಡ ಬರ್ತಾ ಇದೆ. ಅದೇ ರೀತಿ ಹೂತು ಹಾಕಿರುವಂತದ್ದು ಮಾತ್ರ ನಾವು ತನಿಖೆ ಮಾಡುವುದು ಅನ್ನುವಂತ ಇಲ್ಲ 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 ಇದರಲ್ಲಿದೆ. ನೀವು ಪೂರ್ತಿ ನೀವು ಓದಿ ತೋರಿಸಿ, ಜನಗಳಿಗೂ ಕೂಡ ತೋರಿಸಿ. ಸರ್, ಹೂತು ಹಾಕಿದ್ದು ತೆಗಿಬೇಕಂತ ಹೇಳಿದ್ರೆ SIT ಆಗಬೇಕು. JCB ಒಬ್ಬ JCBಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಆಗಿಬಿಡ್ತಿತ್ತಲ್ಲ. ಹೂತು ಹಾಕಿ ತೆಗೆದು ತೋರ್ಸಕ್ಕೆ SIT ಆಗಬೇಕು ಅಂತ ನಾನು ಹೇಳೋದು. ಆ ನಂತರ ದೂರು ಕೊಟ್ಟವರೇ ಅಪರಾಧಿಗಳು, ಆರೋಪಿಗಳು ಅಂತ ಹೇಳೋದಕ್ಕೆ SIT ಆಗಬೇಕು. ಧರ್ಮಸ್ಥಳದ ಹೆಡ್ ಕಾನ್ಸ್ಟೇಬಲ್ ಅವನು ಇದನ್ನೆಲ್ಲ ಯಾರವನು ಚಂದ್ರಶೇಖರ ಏನೇ ಮಾಡ್ತಿದ್ದ ಅದನ್ನು. ಯಾವ್ಯಾವ ಕೇಸ್ನಲ್ಲಿ, ಪದ್ಮಲತಾ ಕೇಸ್ನಲ್ಲಿ ದೂರು ಕೊಟ್ಟವ್ರನ್ನೇ ಇವ್ರನ್ನೇ ಆರೋಪಿ ಅಂತ ಮಾಡಿದರು. ಅವ್ರ ಅಪ್ಪನ್ನೇ ಆರೋಪಿ ಮಾಡಿದರು. ವೇದವಲ್ಲಿ ಕೇಸಲ್ಲಿ ಗಂಡನ್ನೇ ಆರೋಪಿ ಮಾಡಿದರು. ಈ ಆನೆ ಮಾವುತನ ಕೇಸ್ನಲ್ಲಿ ಏನಾದರೂ ಅವ್ರ ಮಕ್ಕಳೇನಾದರೂ ಮನೆಯಲ್ಲಿ ಇರ್ತಿದ್ರೆ ಅವ್ರನ್ನೇ ಆರೋಪಿ ಮಾಡ್ತಿದ್ರು. ಹಾಗೆ ಈ ಪ್ರಕರಣದಲ್ಲಿ ದೂರು ಕೊಟ್ಟಂತಹ ನಮ್ಮಗಳಿಗೆ ಆರೋಪಿ ಮಾಡೋದಾದ್ರೆ SIT ಆಗಬೇಕು. ಹೆಡ್ ಕಾನ್ಸ್ಟೇಬಲ್ ಮಾಡ್ತಿದ್ದ ಅದನ್ನು ಅಲ್ವಾ? ಸೊ SIT ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫೈನಲ್ ವರದಿ ಗೊತ್ತಿಲ್ಲ. ಅವ್ರು ಯಾರಿಗೆ ಅರ್ಧ ವರದಿ ಬಂದಿದೆ ಅಂಥೇಳಿ ಖುಷಿಪಟ್ಟು ನೀರಿಳಿತು ಅಂತ ಹೇಳಿದ್ರಲ್ಲ, ಅವ್ರಿಗೆ ಕೇಳ್ಬೇಕದ್ನ. ಅರ್ಧ ವರದಿ, ಕಾಲು ವರದಿ, ಮುಕ್ಕಾಲು ವರದಿ ಕೊಡುವಂಥ ಸಿಸ್ಟಮ್ ಇಲ್ಲ. ನಾವು ಹೇಳೋದು ಸರಿಯಲ್ಲ. ಹಾಂ, ನಡೀತಾ ಇದೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲ, ಅವ್ರು ಯಾರು ಅರ್ಧ ವರದಿ ಬಂತು ಅಂತ ಹೇಳಿದವರು ಹೇಳ್ಬೇಕಲ್ಲ, ಅವರೇ ಉತ್ತರ ಕೊಡ್ಬೇಕು. ಅರ್ಧ ವರದಿ ಬಂತು, ಅರ್ಧ ನೀರು ಬೆಟ್ಟದಿಂತರ ನೀರು ಇಳಿತು ನನಗೆ ಅಂತಂದು ಹೇಳಿದ್ರಲ್ಲ, ನೀರು ಎಲ್ಲಿಂತರ ಇಳಿತು, ಅರ್ಧ ವರದಿ ಎಲ್ಲಿಂತರ ಬಂತು ಅವರೇ ಹೇಳ್ಬೇಕು. ಖಂಡಿತ ಭರವಸೆ ಇದೆ. ಒಳ್ಳೆ ಅಧಿಕಾರಿಗಳಿದ್ದಾರೆ, ಮಾಡ್ತಾ ಇದ್ದಾರೆ. ಸಂಪೂರ್ಣ ಡೆಡಿಕೇಟೆಡ್ ಆಗಿ ತನಿಖೆ ಮಾಡ್ತಾ ಇದ್ದಾರೆ. ಖಂಡಿತ ಸಿಗುತ್ತೆ. ಆ ಒಂದು ನಂಬಿಕೆ ಇರಬೇಕು, ಸಿಗಬೇಕು. ಸಿಗದೇ ಇದ್ರೆ ಜನರ ಹೋರಾಟ ಮತ್ತು ಮುಂದುವರಿಯುತ್ತೆ. ಇನ್ನೂ ಜಾಸ್ತಿ ಆಗ್ತದೆ. ಈಗ ನೋಡಿ, ಒಂದೇ ದಿನ 83 ಕಡೆ 85 ಕಡೆ ಪ್ರತಿಭಟನೆ ಆಯಿತು. ಇನ್ನೂ ಪ್ರತಿದಿನ ನಡೀತಾ ಇದೆ. ಸೊ ಜನರ ಆಕ್ರೋಶ ಮುಗುಳು ಮುಟ್ತಾ ಇದೆ. ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್.